ಸರಿಯಾಗಿ ಜಗಳ ಆಗುತ್ತೆ. ಯಾರ ಮಧ್ಯೆ ಗೊತ್ತಾ? ನನ್ನ ಮಧ್ಯೆ ಮತ್ತು ನನ್ನ ತಮ್ಮನ ಮಧ್ಯೆ. ಅವನ್ನ ನೀವು ನೋಡೇ ಇರ್ತೀರಾ, 2-3 ವಿಡಿಯೋದಲ್ಲಿ ಅಪಿಯರ್ ಆಗಿದ್ದಾನೆ. ಬಟ್ ಇವೆಲ್ಲ ಏನಂತ ಹೇಳಿರೋದು? ಹಂಗ್ಯಾಕೋ ಮುಖ ಮಾಡ್ತಿದ್ಯಾ? ಇದೆಲ್ಲ ಹೆಲ್ದಿ ಸ್ನ್ಯಾಕ್ಸ್ ನೋಡಿಲ್ವಾ ನೀವು? ಎಷ್ಟು ತಿಂದಿದ್ಯಾ? ಸುಮ್ಮನೆ ಬರೀ ಡೌ ಒಂದು ಬಂದು ನಾನು ತಿಂತಿರ್ತೀನಲ್ಲ, ಅದನ್ನ ನೋಡಿ ಅವ್ನಿಗೂ ಟೆಂಪ್ಟ್ ಆಗುತ್ತೆ. 1-2 ತಿಂತಾನೆ, ಸಖತ್ತಾಗಿರುತ್ತೆ, ಇಷ್ಟ ಆಗುತ್ತೆ. ಆಮೇಲೆ ಕೈ ಹಾಕಕ್ಕೆ ಬರ್ತಾನೆ, ನಾನು ಕಿತ್ಕೊಂಡು ತಿಂತಾನೆ. ವೆಯ್ಟ್, ನಾನು ಹೇಳ್ದಂಗೆ ಹುಡುಗಿ ಏಜ್ ಮತ್ತು ವೆಯ್ಟ್ ಯಾವತ್ತೂ ಕೇಳಕ್ಕೆ ಹೋಗ್ಬಾರ್ದು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜನಾ ಬುರ್ಲಿ. ನನಗೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದಂದರೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ದಿಸ್ ಇಸ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ವಿತೌಟ್ ಎನಿ ಇನ್ಹಿಬಿಷನ್ಸ್. ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದು ಬೇಕಾಗಿಲ್ಲ. ನಾನು ಏನು ಹೇಳೋಕ್ಕೆ ಇಷ್ಟ ಆಗುತ್ತೆ, ಏನು ಶೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ, ಎಲ್ಲ ಶೇರ್ ಮಾಡ್ಕೋಬೋದು ವಿತ್ ಮಲ್ಟಿಪಲ್ ಆಡಿಯನ್ಸ್. ಸೊ ದಿಸ್ ಗಿವ್ಸ್ ಮೀ ಇಮ್ಮೆನ್ಸ್ ಆಫ್ ಹ್ಯಾಪಿನೆಸ್. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಪಿಕ್ ಮಾಡಿ ಒಂದು ಕ್ವಿಕ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನಿಮ್ಮೆಲ್ಲರಿಗೋಸ್ಕರ. ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 5 o'clock ಇನ್ ದ ಈವ್ನಿಂಗ್. ಸೊ ಈಗ ನಾನು ಒಂದಷ್ಟು ಹೆಲ್ದಿ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ದೀನಿ. ಯೂಶ್ವಲಿ ನನಗೆ ಈ ಕುರುಮ್ ಅಂತ ತಿನ್ನೋ ಬಾಯಿ ಚಪ್ಪಳ ತುಂಬ ಇರುತ್ತೆ ಸಾಯಂಕಾಲ ಆಗ್ತಿದ್ದಂಗೆ. ಸೊ ಆವಾಗ ಐ ಕಾಂಟ್ ಹ್ಯಾವ್ ಡೀಪ್ ಫ್ರೈಡ್ ಫುಡ್ಸ್. ಸೊ ಅದಕ್ಕೋಸ್ಕರ ಅಂತ ಕೆಲವೊಂದು ಆಲ್ಟರ್ನೇಟಿವ್ ಹೆಲ್ದಿ ಸ್ನ್ಯಾಕ್ಸ್ ನಾನು ಕಂಡು ಹಿಡ್ಕೊಂಡಿದ್ದೀನಿ. ಐ ಹ್ಯಾವ್ ಆರ್ಡರ್ಡ್ ಇಟ್. ಅದು ಇನ್ನೇನು ಬರ್ತಾ ಇದೆ. ಸೊ ಅದ್ರ ಜೊತೆ ನಿಮ್ಮ ಮುಂದೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಐ ವಿಲ್ ಶೇರ್ ದ ಮೋಸ್ಟ್ ಗೂಗಲ್ ಕ್ವೆಶ್ಚನ್ಸ್ ಅಬೌಟ್ ಸಂಜನಾ ಬುರ್ಲಿ. ಟಡಾ! ನಾನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದೆ ನನ್ನ ಕುರುಮ್ ಹೆಲ್ದಿ ಸ್ನ್ಯಾಕ್ಸ್. ಏನೇನು ಬಂದಿದೆ ಅಂತ ನೋಡೋಣ. ಸೊ ಫಸ್ಟು ತಾಲಿ, ಇದು ಪ್ರೋಟೀನ್ ಪಫ್ಸ್ ಅಂತ, ಚೀಸ್ ಆ್ಯಂಡ್ ಹರ್ಬ್ಸ್ ಫ್ಲೇವರ್, ರೋಸ್ಟೆಡ್ ಮಖನ. ನನಗೆ ಹೇಳ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಅನ್ಜಂಕ್ಡ್ ಚಿಪ್ಸ್ ಅಂತ, ಅದೇ ಅನ್ಜಂಕ್ಡ್ ಚಾಕ್ಲೇಟ್ ಬಿಸ್ಕೆಟ್ಸ್ ಆರ್ಡರ್ ಮಾಡಿದ್ದೀನಿ. ಇದರಲ್ಲಿ ಯು ಡೋಂಟ್ ಹ್ಯಾವ್ ರಿಫೈನ್ಡ್ ಶುಗರ್, ನೋ ಪಾಮ್ ಆಯಿಲ್, ನೋ ಮೈದಾ. ಸೊ ಇದೆಲ್ಲ ಐ ಲವ್ ಬಿಂಜ್ ಈಟಿಂಗ್ ವೆನೆವರ್ ಐ ಕ್ರೇವ್ ಫಾರ್ ಸ್ನ್ಯಾಕ್ಸ್. ಸೊ ಈಗ ನಿಮ್ಮ ಮುಂದೆ ಮೋಸ್ಟ್ ಗೂಗಲ್ ಕ್ವೆಶ್ಚನ್ಸ್ ಅಬೌಟ್ ಸಂಜನಾ ಬುರ್ಲಿ ಆನ್ಸರ್ ಮಾಡ್ತೀನಿ ನಾನು. ಇದೆಲ್ಲ ತಿಂತಾ ಬಿಕಾಸ್ ಈವ್ನಿಂಗ್ ಟೈಮ್ ಅಲ್ವಾ. ಬಟ್ ಅಟ್ ದ ಸೇಮ್ ಟೈಮ್ ಇಷ್ಟೆಲ್ಲ ತರಿಸಿ ನಾನು ಒಬ್ಬಳೇ ತಿಂದರೆ ನಮ್ಮ ಮನೇಲಿ ಸರಿಯಾಗಿ ಜಗಳ ಆಗುತ್ತೆ. ಯಾರ ಮಧ್ಯೆ ಗೊತ್ತಾ? ನನ್ನ ಮಧ್ಯೆ ಮತ್ತು ನನ್ನ ತಮ್ಮನ ಮಧ್ಯೆ. ಅವನ್ನ ನೀವು ನೋಡೇ ಇರ್ತೀರಾ, 2-3 ವಿಡಿಯೋದಲ್ಲಿ ಅಪಿಯರ್ ಆಗಿದ್ದಾನೆ. ಸೊ ಅವನು ಕರೆದ್ಬಿಡೋಣ. ಈಗ ತಾನೇ ಕಾಲೇಜಿಂದ ಬಂದಿದ್ದಾನೆ, ನಿದ್ದೆ ಮಾಡಬೇಕು, ಸುಸ್ತಾಗಿದೆ ಅಂತ ಅಂತಿದ್ದ. ಎಕ್ಸಾಮ್ ಓದ್ಕೊಂಡು ಹೋಗಿದ್ದಾನೆ ರಾತ್ರಿ. ಬಟ್ ಈಗ ಅವನ್ನ ವೀಡಿಯೋಗೋಸ್ಕರ ಹೇಳ್ಕೊಂಡು ಬರ್ತೀನಿ. ಜಸ್ಟ್ 1 minute, ಐ ವಿಲ್ ಬಿ ಬ್ಯಾಕ್. A few moments later. ಹಾಯ್, ವೆಲ್ಕಮ್ ಬ್ಯಾಕ್. ಬಟ್ ಇವೆಲ್ಲ ಏನಂತ ಹೇಳಿರೋದು? ಹಂಗ್ಯಾಕೋ ಮುಖ ಮಾಡ್ತಿದ್ಯಾ? ಇದೆಲ್ಲ ಹೆಲ್ದಿ ಸ್ನ್ಯಾಕ್ಸ್ ನೋಡಿಲ್ವಾ ನೀವು? ಎಷ್ಟು ತಿಂದಿದ್ಯಾ? ಸುಮ್ಮನೆ ಬರೀ ಡೌ ಒಂದು. ಏನು ಗೊತ್ತಾಗುತ್ತೆ, ನಾನು ಹೆಲ್ದಿ ಸ್ನ್ಯಾಕ್ಸ್ ಆರ್ಡರ್ ಮಾಡ್ತೀನಿ ಅಂದಾಗ ನನಗೆಲ್ಲ ಏನು ಬೇಡ, ನಾನು ತಿನ್ನಲ್ಲ ಅಂತಾನೆ. ಬಂದು ನಾನು ತಿಂತಿರ್ತೀನಲ್ಲ, ಅದನ್ನ ನೋಡಿ ಅವ್ನಿಗೂ ಟೆಂಪ್ಟ್ ಆಗುತ್ತೆ. 1-2 ತಿಂತಾನೆ, ಸಖತ್ತಾಗಿರುತ್ತೆ, ಇಷ್ಟ ಆಗುತ್ತೆ. ಆಮೇಲೆ ಕೈ ಹಾಕಕ್ಕೆ ಬರ್ತಾನೆ, ನಾನು ಕಿತ್ಕೊಂಡು ತಿಂತಾನೆ. ಆ್ಯಕ್ಚುಲಿ ಇದು ಯಾಕೆ ಗೊತ್ತಾ ಆರ್ಡರ್ ಮಾಡಿರೋದು? ಇವಾಗ ನಾವು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಗೊತ್ತಲ್ವಾ ನಿಮಗೆ? ನೀನು ಯುವರ್ ಸ್ಪೆಷಲ್ ಗೆಸ್ಟ್ ಇನ್ ಮೈ ಚಾನಲ್. ಸೊ ಅದಕ್ಕೊಂದು ಸ್ಪೆಷಲ್ ವಿಡಿಯೋ ಮಾಡ್ತಿದ್ದೀವಿ ಅಪ್ಪಿ. ಮೋಸ್ಟ್ ಗೂಗಲ್ ಕ್ವೆಶ್ಚನ್ಸ್ ಅಬೌಟ್ ಸಂಜನಾ ಬುರ್ಲಿ ಅಂತ. ಫಸ್ಟ್ ಕ್ವೆಶ್ಚನ್ ಆ್ಯಕ್ಚುಲಿ ಹುಡುಕ್ದೆ. ಫಸ್ಟಲ್ಲಿ ಸಂಜನಾ ಬುರ್ಲಿ ಮೂವೀಸ್ ಅಂತ. ಫಸ್ಟ್ ಕ್ವೆಶ್ಚನೇ ಅದಾ? ನೈಸ್, ಓಕೆ. ಸೊ ನನ್ನ ಫಸ್ಟ್ ಫಿಲ್ಮ್ ಬಂದು 2019 ರಿಲೀಸ್ ಆಗಿದ್ದು, ವೀಕೆಂಡ್ ಅಂತ. ಅನಂತ್ ನಾಗ್ ಸರ್ ಜೊತೆ ಮಾಡಿದ್ದೆ. ಆ್ಯಂಡ್ ಅದು ಬಿಟ್ಟು ತಮಿಳ್ ಫಿಲ್ಮ್ ಒಂದು ಚೂಮಂದಿರ ಕಾಡಿ ಅಂತ ಯೂಟ್ಯೂಬಲ್ಲಿದೆ. ಇಟ್ಸ್ ಅ ಕಾಮಿಡಿ ಫಿಲ್ಮ್. ಆ್ಯಂಡ್ ಅನದರ್ ಫಿಲ್ಮ್ ಇಸ್ ಯೆಟ್ ಟು ರಿಲೀಸ್. ಅದ್ರ ಬಗ್ಗೆ ಬೇಗ ಅಪ್ಡೇಟ್ ಕೊಡ್ತೀನಿ. ಆಮೇಲೆ ಸಂಜನಾ ಬುರ್ಲಿಸ್ ಮದರ್. ಸಂಜನಾ ಬುರ್ಲಿಸ್ ಮದರ್ ನಿಮಗೆಲ್ಲ ಗೊತ್ತು, ಸುಮಾರು ನಮ್ಮ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರಾ. ಅವ್ರ ಹೆಸರು ಭಾರತಿ BK ಬುರ್ಲಿ ಅಂತ. ಆ್ಯಂಡ್ ಶೀ ಈಸ್ ಅ ಫಾರ್ಮಸಿಸ್ಟ್. ಶೀ ಈಸ್ ಅ ವರ್ಕಿಂಗ್ ವುಮೆನ್. ಶೀ ಈಸ್ ವರ್ಕಿಂಗ್ ಇನ್ ಫಾರ್ಮಾ IT ಕಂಪ್ನಿ. ಆ್ಯಂಡ್ ಅವ್ರ ಫೋಟೋ ಎಲ್ಲ ನೀವು ನೋಡೇ ಇರ್ತೀರಾ, ತೋರಿಸ್ತೀನಿ ನಾನು. ಆ್ಯಂಡ್ ಅನದರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಇದು ಸಂಜನಾ ಬುರ್ಲಿಸ್ ಹಸ್ಬೆಂಡ್ ಫೋಟೋ. ನೈಸ್. ಸದ್ಯಕ್ಕೆ ಆ ಫೋಟೋನ ನಿಮ್ಗೆ ನಾನು ತೋರ್ಸೋಕ್ಕಾಗಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಅದು ನನ್ನ ಇಮ್ಯಾಜಿನೇಷನಲ್ಲಿ ಮಾತ್ರ ಇದೆ. ಅದನ್ನ ನಿಮ್ಮ ಮುಂದೆ ಹೆಂಗೆ ತೋರಿಸ್ಲಿ ನಾನು?
ನಾನು ಇಮ್ಯಾಜಿನ್ ಮಾಡ್ತಿದ್ದೀನಿ ನನ್ನ ಹಸ್ಬೆಂಡ್ ಹಿಂಗಿರ್ಬೇಕಪ್ಪ ಅಂತ, ಬಟ್ ಅದಿನ್ನ ವಾಸ್ತವದಲ್ಲಿ ನನ್ನ ಕಣ್ಮುಂದೆ ಬಂದಿಲ್ಲ. ಸೊ ಬಂದ ಮೇಲೆ ಖಂಡಿತ ಫೋಟೋ ಅಲ್ಲ, ಬೇಜಾನ್ ಫೋಟೋಸ್ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಸಂಜನಾ ಬೋಲ್ಡೇಸ್ ಏಜ್. ನೋ ನೋ ನೋ, ಗೊತ್ತಿರೋರು ಗೊತ್ತೇ ಇರುತ್ತೆ. ತುಂಬ ಜನ ಫ್ಯಾನ್ಸ್ಗೆಲ್ಲ ನನ್ನ ಬರ್ತ್ ಇಯರು ಎಲ್ಲ ಗೊತ್ತಿರುತ್ತೆ, ನನ್ನ ಜಾತಕ ಎಲ್ಲ. ಬಟ್ ಒಂದು ಹುಡುಗಿನ ಏಜ್ ಬಗ್ಗೆ ಯಾವತ್ತೂ ಕೇಳಬಾರ್ದು, ಬೇಜಾರಾಗುತ್ತೆ. ನನಗೆ ಆಲ್ರೆಡಿ ಬೇಜಾರಾಗುತ್ತೆ, 2024 ಬಂದ್ಬಿಡ್ತಲ್ಲ ಅಂತ. ಐ ಎಮ್ ಮಿಲೇನಿಯಂ ಬೇಬಿ. ಸೊ ಇಷ್ಟು ಬೇಗ ವಯಸ್ಸಾಗ್ತಿದೆ ಅಂತ ಬೇಜಾರಾಗ್ತಿದೆ. ಸೊ ಬೇಡ, ನಿಮ್ಗೆ ಬರ್ತ್ ಇಯರ್ ಗೊತ್ತಿದ್ರೆ ಪಕ್ಕ ಏಜು ಗೊತ್ತಿರುತ್ತೆ. ಜಸ್ಟ್ ಸ್ಮಾರ್ಟ್ ಏನಪ್ಪ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ ಬಿಡು, ನಾನು ಹೇಳಲ್ಲ. ನೆಕ್ಸ್ಟ್ ಸಂಜನಾ ಬೋಲ್ಡೇಸ್ ಫೋಟೋಸ್. ನಾನು ಇನ್ಸ್ಟಾಗ್ರಾಮ್ಗೆ ಹೋಗಿ sanjanaBulli.official ಫೋಟೋಸ್ ಬೇಜಾನ್ ಸಿಗುತ್ತೆ ನಿಮಗೆ. ಕಮೆಂಟ್ ಮಾಡಿ, ಇಷ್ಟ ಆಗಿರೋ ಫೋಟೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ. ಸಂಜನಾ ಬೋಲ್ಡೇಸ್ ಸೀರಿಯಲ್ಸ್. ಸೊ ಯಾರು ನನ್ನ ಫಸ್ಟ್ ಸೀರಿಯಲು? ಯಾವುದು ಈ ಬರ್ತಿಲ್ಲ ನಂಗೆ ಬಾಯಿಗೆ. ಓ ಮೈ ಗಾಡ್, ಬಟ್ ಯಾವ ಚಾನಲ್? ಜಿ ಕನ್ನಡ. ಕನ್ನಡ ಜಿ ಕನ್ನಡ ಲೈನ್. ಹಂಗಲ್ಲ, ಲೀಡ್ ರೋಲ್. ಲೀಡ್ ಆಗಿ ಲಗ್ನ ಪತ್ರಿಕೆ, ಕಲರ್ಸ್ ಕನ್ನಡ. ಭಯ ಆಯ್ತು ಅದನ್ನ ಮರ್ತೋದಿ ಅಂತ. ನಾನು ಅಂತಿರೋ ಫಸ್ಟ್ ಸೀರಿಯಲ್ ವಾಟ್ ಐ ವೆಂಟ್. ಓಕೆ ಓಕೆ. ಸೊ ಫಸ್ಟ್ ಸೀರಿಯಲ್ ಲೀಡ್ ಆಗಿ ಅದು ಗೊತ್ತಿಲ್ಲ, ಬಟ್ ಜಿ ಕನ್ನಡ ಅಲ್ಲೇ ಲೀಡ್ ಆಗಿ ಲಗ್ನ ಪತ್ರಿಕೆ. ಯಾವ ಚಾನಲ್ ಅಲ್ಲಿ? ಕಲರ್ಸ್ ಕನ್ನಡ. ಹಾಂ, ಆಮೇಲೆ ಈಗ ಮಾಡ್ತಿರೋದು ಹುಟ್ಟಕನ ಮಕ್ಕಳು ಅಕ್ಕ. ಯಾವ ಚಾನಲ್? ಜಿ ಕನ್ನಡ. ಸೊ ನನ್ನ ಫಸ್ಟ್ ಕ್ಯಾಮ್ರಾ ಫೇಸಿಂಗ್ ಎಕ್ಸ್ಪೀರಿಯನ್ಸೇ ಜಿ ಕನ್ನಡದಲ್ಲಿ ಪತ್ತೇದಾರಿ ಪ್ರತಿಭಾ ಅನ್ನೋ ಒಂದು ಸೀರಿಯಲಲ್ಲಿ ಆಗಿದ್ದು. ಇನ್ ದ ಇಯರ್ 2017. ನಾನು ಅವಾಗ ಫಸ್ಟ್ PU ಮುಗಿಸಿ ಸೆಕೆಂಡ್ PU ಬಂದಿದ್ದೆ. ಸೊ ಅದಾದಮೇಲೆ ಆ್ಯಸ್ ಈ ಸೆಡ್ ಕಲರ್ಸ್ ಟಿವಿಲಿ ಲಗ್ನ ಪತ್ರಿಕೆ ಮಾಡಿದೆ. ಇದು 2-3 ಮಂತ್ಸ್ ಬಂತು. ಆಮೇಲೆ ಈಗ ಸದ್ಯಕ್ಕೆ ಪುಟ್ಟಕನ ಮಕ್ಕಳು ಫಾರ್ ಜಿ ಕನ್ನಡ. ನೆಕ್ಸ್ಟ್ ಸಂಜನಾ ಬೋಲ್ಡೇಸ್ ಫ್ಯಾಮಿಲಿ. ಫ್ಯಾಮಿಲಿ ಏನು ಹೇಳಿ, ನಮ್ಮ ಫ್ಯಾಮಿಲಿ ಬಗ್ಗೆ ನಾನು ತುಂಬ ಹೇಳ್ಬಿಟ್ಟಿದ್ದೀನಿ, ನೀವು ನೋಡು ಇದ್ದೀರಾ ಹಲವಾರು ಕಡೆ. ಐ ಕೀಪ್ ಅಪ್ಡೇಟಿಂಗ್ ಅಬೌಟ್ ದೆಮ್. ಸೊ ನನ್ನ ಫ್ಯಾಮಿಲಿ ಅಂತ ಬಂದರೆ ಇಟ್ಸ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ. ಮನೇಲಿ 5 ಮೆಂಬರ್ಸ್ ಇರೋದು, ನಾವು 5 ಜನ. ನಾನು, ಅಪ್ಪ, ಅಮ್ಮ, ಇವನು, ನನ್ನ ತಮ್ಮ, ಆಮೇಲೆ ನಮ್ಮ ಅಮ್ಮನವ್ರ ಅಮ್ಮ. ಸೊ ಚಿಕ್ಕ ವಯಸ್ಸಿಂದ ನಾನು ನಮ್ಮ ಅಮ್ಮಮ್ಮನ ತಾತನ ಜೊತೆನೇ ಬೆಳೆದಿದ್ದು. ಸೊ ಅವ್ರ ಮೇಲೆ ತುಂಬ ಅಟ್ಯಾಚ್ಮೆಂಟು. ಸಂಜನಾ ಬೋಲ್ಡೇಸ್ ಹೈಟ್ ಆ್ಯಂಡ್ ವೆಯ್ಟ್. ಹೈಟ್ 5'5", ವೆಯ್ಟ್ ನಾನು ಹೇಳ್ದಂಗೆ ಹುಡುಗಿ ಏಜ್ ಮತ್ತು ವೆಯ್ಟ್ ಯಾವತ್ತೂ ಕೇಳಕ್ಕೆ ಹೋಗ್ಬಾರ್ದು. ನಾಟ್ ಆನ್ಸರಿಂಗ್ ದಟ್ ಕ್ವೆಶ್ಚನ್. ನಾನು ಹೇಳ ಗೊತ್ತು ನನಗೆ. ನೀನು ಹೇಳಿದ್ರೆ ನಿಂಗೆ ಏನಾಗುತ್ತೆ ಅಂತ ನಿಂಗೂ ಗೊತ್ತು, ಸುಮ್ಮನೆ ಬಿಡು, ಅವಾಗ ನೋಡ್ಕೊಂಡು. ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಅಫ್ಕೋರ್ಸ್ ಸಂಜನಾ ಬೋಲ್ಡೇಸ್ ಬ್ರದರ್ಸ್ ನೇಮ್. ನೀನು ಹೇಳು. ಸೊ ಹಾಯ್, ನನ್ನ ಹೆಸರು ಸಂಚಿತ್ ಅಂತ. ಸಂಚಿತ್ ಬುರ್ಲಿ. ಓಕೆ, ಸಂಚಿತ್ ಬುರ್ಲಿ. ಸಂಜನಾ ಬೋಲ್ಡೇಸ್ ಟ್ರಿಪ್ ಫೋಟೋಸ್. ನನ್ನ ಟ್ರಿಪ್ ಫೋಟೋಸ್ ಮಾತ್ರ ಅಲ್ಲ, ಫುಲ್ ವ್ಲಾಗ್ಸ್ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ಔಟ್ ಮಾಡ್ಬೋದು. ನಾನು ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ದೆಲ್ಲ ವ್ಲಾಗ್ಸ್ ಹಾಕಿದ್ದೀನಿ. ಆ್ಯಂಡ್ ಆಲ್ಸೋ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ, ನಿಮ್ಗೆ ಸಿಗುತ್ತೆ. ನೋಡಿರ್ತೀರ ಅನ್ಕೋತೀನಿ. ಬಟ್ ಇನ್ ಕೇಸ್ ನೋಡಿಲ್ಲ ಅಂದರೆ ನನ್ನ ಟ್ರಿಪ್ ಫೋಟೋಸ್ ಎಲ್ಲ ಅಲ್ಲಿ ನೋಡಿ. ನೆಕ್ಸ್ಟ್ ನೇಟಿವ್ ಪ್ಲೇಸ್. ಸೊ ನನ್ನ ನೇಟಿವ್ ಪ್ಲೇಸ್ ಬಂದು ಸ್ವಲ್ಪ ಇದು ಕನ್ಫ್ಯೂಸಿಂಗ್ ಕ್ವೆಶ್ಚನ್ ಯೂಶಲಿ ಜನ ಕೇಳೋದು. ಯಾಕೆಂದರೆ ನಮ್ಮಮ್ಮ ಬಂದು ಶೀಸ್ ಫ್ರಮ್ ತುಮಕೂರು ಬೆಳ್ಳಾವಿ ಸೈಡ್, ಅವ್ರ ನೇಟಿವು. ಆ್ಯಂಡ್ ನಮ್ಮಪ್ಪ ಧಾರವಾಡ ಹುಬ್ಳಿ ಕಡೆ ಅವ್ರ ನೇಟಿವು. ಬಟ್ ಅವರಿಬ್ಬರು ಬೆಂಗಳೂರಲ್ಲೇ ಸೆಟಲ್ ಆಗಿರೋದು. ಸೊ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ನನ್ನ ನೇಟಿವ್ ಯಾವುದು ಅಂತ ನೀವೇ ಡಿಸೈಡ್ ಮಾಡಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಕನ್ಫ್ಯೂಷನ್ ಇದೆ. ನೆಕ್ಸ್ಟ್ ಸ್ಕೂಲ್. ಫೇವ್ರೇಟ್ ಪ್ಲೇಸ್. ಇದು ಆ್ಯಕ್ಚುಲಿ ತುಂಬಾ ಯಮ್ಮಿ ಆಗಿದೆ, ಟ್ರೈ ಮಾಡಿಲ್ಲ ಅಂದರೆ ಪ್ರೋಟೀನ್ ಪಫ್ಸ್ ತುಂಬ ಟೇಸ್ಟಿಯಾಗಿದೆ. ಸೊ ನಾನು ಓದಿದ ಸ್ಕೂಲ್ ಬಂದು ಶ್ರೀ ರವಿ ಬೆಳಗೆರೆ ಸರ್ ಅವ್ರ ಪ್ರಾರ್ಥನಾ ಸ್ಕೂಲ್. ನಾನು ಸುಮಾರು ಇಂಟರ್ವ್ಯೂಸಲ್ಲಿ ಮೆನ್ಷನ್ನು ಮಾಡಿದ್ದೀನಿ, ನನ್ನ ಡ್ರೀಮ್ಸ್ ಹುಟ್ಟಿದ ಜಾಗ ಅದು ನನ್ನ ಸ್ಕೂಲ್. ಆ್ಯಂಡ್ PUC ಮಾಡಿರೋದು ಕುಮಾರಿನ್ಸ್ ಕಾಲೇಜಲ್ಲಿ PCMB. ಆ್ಯಂಡ್ ಇಂಜಿನಿಯರಿಂಗ್ ಮಾಡಿದ್ದು ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಎಜುಕೇಷನ್. ಹಾಂ. ಸೊ ನನ್ನ ಎಜುಕೇಷನ್ ಬಂದು
ಮೆಡಿಕಲ್ ಇಂಜಿನಿಯರಿಂಗ್ ಮಾಡಿರೋದು ನಾನು, ಅಂದರೆ BE ಇನ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಫ್ರಮ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಾಗರ್ಬಾವಿ. ಆ್ಯಂಡ್ ಎಷ್ಟೊಂದು ಜನ ಕೇಳಿದ್ದಾರೆ ಫೋನ್ ನಂಬರ್. ಯಾರು ಕೇಳಿದಾರೆ ನಿನ್ನ? ಕಾಲೇಜಲ್ಲಿ ತುಂಬ ಜನ ಕೇಳಿದ್ದಾರೆ. ನೀ ಕೊಟ್ಟಿಲ್ಲ? ಹಾಂ. ಓಕೆ, ಸೊ ನನ್ನ ಫೋನ್ ನಂಬರ್ ಅದು ಸರ್ಚ್ ಮಾಡಿದ್ದಾರೆ ಗೂಗಲಲ್ಲಿ. ಫೋನ್ ನಂಬರ್ ಆ್ಯಕ್ಚುಲಿ ಒಂದ್ಸಲ ಬೈ ಮಿಸ್ಟೇಕ್ ಆಗಿ ಫೋನ್ ನಂಬರ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟಿದ್ದೆ, ಪುಟ್ಟಕ್ಕನ ಮಕ್ಕಳು ಶುರು ಆಗೋಕ್ಕೂ ಮುಂಚೆ. ಆಮೇಲೆ ಅದು ತೆಗೆಯೋದು ಮರ್ತೋಗಿದೆ. ಅವಾಗ ಸುಮಾರು ಕಾಲ್ಸ್ ಅದು ಇದು ಬಂದಿತ್ತು ನನಗೆ, ಬಟ್ ಈಗ ಎಡಿಟ್ ಮಾಡಿದ್ದೀನಿ. ಸೊ ನೋಡೋಣ ಆದಷ್ಟು ಬೇಗ ನನ್ನ ಫ್ಯಾನ್ಸ್ಗೋಸ್ಕರ ಅಂತ ಒಂದು ಸ್ಪೆಷಲ್ ಫೋನ್ ನಂಬರ್ ಮಾಡಿಬಿಟ್ಟು ಬೆಸ್ಟ್ ರಿಲೀಸ್ ಮಾಡಿಬಿಡೋಣ. ಏನಂತೀರಾ? ನೆಕ್ಸ್ಟ್ ಯುವರ್ ಚೈಲ್ಡ್ಹುಡ್ ಫೋಟೋಸ್. ಓಕೆ, ಬಟ್ ಅದನ್ನ ತೋರ್ಸೋಕ್ಕೂ ಮುಂಚೆ ಇದ್ರ ಬಗ್ಗೆ ಹೇಳ್ಬೇಕು ನಾನು. ತುಂಬಾ ಚೆನ್ನಾಗಿದೆ, ಸ್ಮೆಲ್ಸ್ ವೆರಿ ನೈಸ್. ಚಾಕ್ಲೇಟ್ ಬಿಸ್ಕೆಟ್ಸ್. ಇದರಲ್ಲಿ ಏನು ಹಾಕಿದ್ದಾರೆ ಇಂಗ್ರೀಡಿಯೆಂಟ್ ನೋಡಬೇಕು. ಓಕೆ, ಓಟ್ಸ್ ಮತ್ತು ಗೋಧಿಯಿಂದ ಮಾಡಿರೋದು ಇದು. ನೈಸ್. ಜಾಗರಿ ಹಾಕಿದ್ದಾರೆ, ಫ್ಲೇವರ್ ಎದ್ದು ಕಾಣಿಸುತ್ತೆ ಜಾಗರಿದು. ಅವರೆಲ್ಲ ನನ್ನ ವ್ಯೂವರ್ಸ್ ಅನ್ಕೋತಿರ್ತಾರಲ್ಲ ಏನು ತಿಂಡಿ ಪೋತಿ ಇವಳು ಅಂತ. ಬಟ್ ಐ ಪ್ರಮೋಟ್ ಓನ್ಲಿ ಹೆಲ್ದಿ ಈಟಿಂಗ್. ಸೊ ಚೈಲ್ಡ್ಹುಡ್ ಫೋಟೋಸ್ ನೋಡೋಣ, ಹುಡುಕ್ತೀನಿ ನಾನು. ನನ್ನ ಫೋನಲ್ಲಿ ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಎಷ್ಟೋ ಫ್ಯಾನ್ ಪೇಜಸಲ್ಲಿ ನೀವೆಲ್ಲ ಎಲ್ಲಿಂದ ಸಿಕ್ಕಿರುತ್ತೆ ನಿಮ್ಗೆ ನಂಗೆ ಗೊತ್ತಿಲ್ಲ, ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ತೆಗೆದು ನನ್ನ ಟ್ಯಾಗ್ ಮಾಡಿರ್ತಾರೆ. ನನ್ನ ಅಮ್ಮನ ನಿನ್ನಲ್ಲ ಪಪ್ಪನೂ ಟ್ಯಾಗ್ ಮಾಡಿರ್ತಾರೆ, ಗೊತ್ತಾ? ಸೊ ಸರ್ಪ್ರೈಸಿಂಗ್, ನೀವು ಎಲ್ಲೆಲ್ಲಿಂದ ಹುಡುಕ್ತೀರಾ ಅಂತ. ಸೊ ಯು ಕ್ಯಾನ್ ಸಿ ಹಿಯರ್. ನಾನು ಸ್ವೈಪ್ ಮಾಡ್ತೀನಿ. ನನಗೆ ಸಿಕ್ಕಿರೋ ಒಂದಷ್ಟು ಅರೌಂಡ್ 7 to 8 ಫೋಟೋಸ್ ನಾನು ಇದರಲ್ಲಿ ಸೇವ್ ಮಾಡ್ಕೊಂಡಿದ್ದೆ ಈ ಆಲ್ಬಮಲ್ಲಿ. ಸೊ ಇದು ನಾನು ವೆನ್ ಐ ವಾಸ್ 3 years old, ನಾನು ಮಂಗಳೂರಲ್ಲಿ ಇದ್ದಿದ್ದು ಅವಾಗ. ಆ್ಯಂಡ್ ದಿಸ್ ಟಾಯ್ ಐ ಆಮ್ ಹೋಲ್ಡಿಂಗ್ ಬ್ರೌನ್ ಟೆಡಿ ಬೇರ್. ಅದು ನನ್ನ ತುಂಬ ಫೇವ್ರೇಟ್ ಇತ್ತಂತೆ, ನಮ್ಮ ಅಮ್ಮ ಹೇಳ್ತಿರ್ತಾರೆ. ಅದಕ್ಕೆ ನಾನು ಮುನ್ನ ಟೆಡಿ ಬೇರ್ ಅಂತ ಹೆಸರು ಕೂಡ ಕೊಟ್ಟಿದ್ದೆ. ಅದು ಕಳೆದೋಯ್ತು ಅಂತ ಅಂದ್ಬಿಟ್ಟು ಅಳ್ಕೊಂಡು ಕೂತಿದ್ನಂತೆ. ಇದು ಇಲ್ಲಿ ಬಂದಮೇಲೆ ಬೆಂಗಳೂರಿಗೆ ನಮ್ಮ ಹಳೆಯ ಮನೆ. ಐ ವಾಸ್ ಅರೌಂಡ್ 4-5 years old ಐ ಗೆಸ್. ನೋಡಿ ನಖರಗಳು. ಅವಾಗಲೂ ನಂಗೆ ತುಂಬ ಡ್ಯಾನ್ಸ್ ಮಾಡೋಕ್ಕೆಲ್ಲ ಇಷ್ಟ. ನನ್ನ ಪಾಡಿಗೆ ನಾನು ಹಾಡಾಡ್ತಿದ್ದೆ, ಡ್ಯಾನ್ಸ್ ಮಾಡ್ಕೊಂಡು ಇರ್ತಿದ್ದಂತೆ. ನಮ್ಮ ಅಮ್ಮ ಇದೆಲ್ಲ ಫೋಟೋಸ್ ಕ್ಯಾಪ್ಚರ್ ಮಾಡಿರೋದು. ಒಂದು ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟಿದ್ರು ಅವ್ರು ನನಗೋಸ್ಕರ ಅಂತಾನೆ. ಇದು ನಾನು LKG UKG ಇದ್ದಾಗೇನೋ ಅನ್ಕೋತೀನಿ. ಇದು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ನಂಗೆ ನೆನಪಿದೆ. ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಡೇ ಸಿಂಗಿಂಗ್ ಸೇರ್ಕೊಂಡಿದ್ದೆ ನಾನು. ಅವಾಗ ಎಲ್ಲರಿಗೂ ಒಂದು ಯೂನಿಫಾರ್ಮ್ ಲಂಗ ಬ್ಲೌಸ್ ಕೊಟ್ಟಿದ್ರು, ಅದನ್ನ ಹಾಕ್ಕೊಂಡು ತೆಗೆಸ್ಕೊಂಡಿರೋದು ಫೋಟೋ. ಪೋಸ್ ರಾಣಿ ನೋಡಿ. ಏನು ಮಾಡ್ತೀನಿ, ಭರತನಾಟ್ಯ ಥರ ಏನೋ ಮಾಡ್ತಾಯಿದ್ದೀನಿ. ಐ ಥಿಂಕ್ ಐ ವಾಸ್ ಅರೌಂಡ್ 2 years old ಇಲ್ಲಿ ಈ ಫೋಟೋ. ಇದು ಕೇರಳ ಟ್ರಿಪ್ ಹೋಗಿದ್ದಾಗ ವೆನ್ ಐ ವಾಸ್ 3 years old. ಇದು ನಾನು ನರ್ಸರಿಗೂ ಎಲ್ಲೋ ಕಳಿಸ್ತಿದ್ರು ನಮ್ಮಮ್ಮ. ಅವಾಗ ಹೋಗೋಕ್ಕೂ ಮುಂಚೆ ತೆಗೆದಿರೋ ಫೋಟೋ. ಬ್ಯಾಗೆಲ್ಲ ಹಾಕ್ಕೊಂಡು ನಿಂತಿದ್ದೀನಿ. ಅದು ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯ್ತು ಈ ಥರ ಮೆಮೊರೀಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಕ್ಯಾಂಡಿಡಾಗಿ ತೆಗಿತಿದ್ರಂತ ಅವ್ರು ಯಾವಾಗಲೂ. ಏನೋ ಒಂದು ಮೂಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಕ್ಯಾಮ್ರಾ ಇಲ್ಲಿ ಅಂತ ಹುಡ್ಕೊಂಡು ಬಂದು ಕ್ಲಿಕ್ ಮಾಡೋದು. ಏನೋ ತುಂಟತನ ಏನೋ ಮಾಡ್ತಾಯಿದ್ದೀನಿ ನಾನು, ಕಿಟಕಿ ಹತ್ಕೊಂಡು. ಇದು ನನ್ನ ಫೇವ್ರೆಟ್ ರೆಡ್ ಟ್ರೈಸೈಕಲ್. 2 years ಏನೋ ಇದ್ದೆ ಅವಾಗ. ಇದು ನಾನು 2nd ಸ್ಟ್ಯಾಂಡರ್ಡಲ್ಲಿದ್ದಾಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹಾಕ್ಕೊಂಡಿದ್ದು ಇದು. ಸೊ ಸದ್ಯಕ್ಕೆ ನನ್ನ ಹತ್ರ ಇಷ್ಟಿರೋದು. ಇದು ಬಿಟ್ಟು ಐ ವಿಲ್ ಟ್ರೈ ಟು ಶೇರ್ ಮೋರ್ ಫೋಟೋಸ್ ವಿತ್ ಯು ಆಲ್. ಅಷ್ಟದಕ್ಕೆ ಸಂಜನಾ ಬುಲ್ಲಿಸ್ ಡಯಟ್. ಸೊ ನನ್ನ ಡಯಟ್ ಬಗ್ಗೆ ಬ್ರೀಫಾಗಿ ಹೇಳಬೇಕು ಅಂದರೆ, ನಾನು ಇದನ್ನೇ ತಿನ್ನಬೇಕು ಅದು ತಿನ್ನಬೇಕು ಅಂತ ಎಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಾನು ಏನು ತಿನ್ನಬಾರ್ದು ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ನನ್ನ ಡಯಟ್ ಅಷ್ಟೇ, ತುಂಬ ಸಿಂಪಲ್. ಐ ಸ್ಟಿಕ್ ಟು ವಾಟ್ ಐ ಶುಡ್ ನಾಟ್ ಈಟ್. ನಾನು ಏನು ತಿನ್ನಬಾರ್ದು ಅದನ್ನೆಲ್ಲ ಬಿಟ್ಟು ಬೇರೆ ಎಲ್ಲ ತಿಂತೀನಿ ಇನ್ ಅ ಡೇ. ಪರ್ಟಿಕ್ಯುಲರಾಗಿ ಡಯಟ್ ಅಂತ ಫಾಲೋ ಮಾಡಲ್ಲ. ಬಟ್ ಐ ಯೂಶಲಿ ಈಟ್ 2 meals a day. ಬೆಳಗ್ಗೆ ಮಧ್ಯಾಹ್ನ ನನ್ನ ಮೇಜರ್ ಮೀಲ್ಸ್ ಆಗಿರುತ್ತೆ. ಹಾಗೂ ಸ್ವಲ್ಪ ಹಶ್ವಾದರೆ ಸಾಯಂಕಾಲ 7 o'clock ಮುಂಚೆ
ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಿಂದು ಮುಗಿಸ್ಬಿಡ್ತೀನಿ. ಇದೇ ಥರ ಏನಾದರೂ ಹೆಲ್ದಿ ಸ್ನ್ಯಾಕ್ಸ್ ಇರುತ್ತೆ, ಇಲ್ಲ ಒಂದು ಗ್ಲಾಸ್ ಬಟರ್ ಮಿಲ್ಕ್ ಕುಡಿತೀನಿ, ಇಲ್ಲ ವೆಜೀಸ್ ಅಥವಾ ಸಮಥಿಂಗ್ ಲೈಕ್ ದ್ಯಾಟ್, ಡ್ರೈ ಫ್ರೂಟ್, ಅಥವಾ ಏನಾದರೂ ಲೈಟ್ ಸ್ನ್ಯಾಕ್ ಲೈಕ್ ನಮ್ಮ ಮನೆ ಹತ್ರ ಹೋಲ್ ವೀಟ್ ಸ್ಯಾಂಡ್ವಿಚ್ ಸಿಗುತ್ತೆ, ಆ ಥರ ಏನಾದರೂ ಲೈಟಾಗೆ. ಬಟ್ ಬಿಫೋರ್ 7 PM ಐ ಮೇಕ್ ಶೋರ್ ನಾನು ಐ ಆಮ್ ಡನ್ ಫಾರ್ ದ ಡೇ. 7 PM ಆದಮೇಲೆ ನಾನು ಏನು ತಿನ್ನಕ್ಕೆ ಹೋಗಲ್ಲ, ನನಗೆ ಇಷ್ಟನೂ ಆಗಲ್ಲ, ನನ್ನ ಬಾಡಿ ಅಕ್ಸೆಪ್ಟು ಮಾಡಲ್ಲ. ಆ ಥರ ಐ ಹ್ಯಾವ್ ಟ್ರೈನ್ಡ್ ಮೈ ಗಟ್ಸ್ ಬಿಕಾಸ್ ಇಟ್ಸ್ ವೆರಿ ಗುಡ್ ಫಾರ್ ಯೋರ್ ಗಟ್ ಹೆಲ್ತ್. ಸೊ ಇದ್ರ ಬಗ್ಗೆ ಜಾಸ್ತಿ ನಾನು ನಿಮ್ಗೆ ರಿಸರ್ಚ್ ಮಾಡಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನನ್ನ ಡಯಟ್ ಬಗ್ಗೆ. ಸೊ ಬೇಸಿಕಲಿ ನನ್ನ ಡಯಟ್ ಅಂತ ಬಂದರೆ ನಾನು ವೆಜಿಟೇರಿಯನ್ ಡಯಟ್, ಯು ಆಲ್ ನೋ ದ್ಯಾಟ್. ವೆಜಿಟೇರಿಯನ್ ಡಯಟಲ್ಲಿ ಐ ಅವಾಯ್ಡ್ ಸರ್ಟನ್ ಐಟಮ್ಸ್ ಲೈಕ್ ಆಯಿಲ್ ಫುಡ್, ಡೀಪ್ ಫ್ರೈಡ್ ಫುಡ್, ಮೈದಾ, ಶುಗರ್, ವೈಟ್ ಶುಗರ್ ತುಂಬ ಇರೋವಂಥದ್ದು, ಇದೆಲ್ಲ ಅವಾಯ್ಡ್ ಮಾಡ್ತೀನಿ. ಕ್ರೇವಿಂಗ್ಸ್ ಆದಾಗ ಇಷ್ಟಿಷ್ಟು ತಿಂತೀನಿ, ನನ್ನ ಮನಸ್ಸು ತೃಪ್ತಿ ಮಾಡ್ಕೊಳಕ್ಕೆ, ನನ್ನ ಬಾಯಿ ಚಪ್ಪಲನ ಏನಂತಾರೆ ಸಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ತಿಂತೀನಿ ಅಷ್ಟೇ. ಅದು ಬಿಟ್ಟು ಅದೆಲ್ಲ ಅವಾಯ್ಡ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಏನು ಬೇಕಾದರೂ ಐ ಈಟ್, ನನಗೇನು ರಿಸ್ಟ್ರಿಕ್ಷನ್ ಇಲ್ಲ ಈ ಥರ ರೈಸ್ ತಿನ್ನಬಾರ್ದು ಆ ಥರ ಎಲ್ಲ ಏನಿಲ್ಲ. ಒನ್ ಟೈಮ್ ಐ ಈಟ್ ರೈಸ್ ಆಲ್ಸೋ, ಗುಡ್ ಕ್ವಾಂಟಿಟಿ. ಸೊ ದಿಸ್ ಇಸ್ ಅಬೌಟ್ ಮೈ ಡಯಟ್ ಇನ್ ಬ್ರೀಫ್. ಅದಕ್ಕೋಸ್ಕರ ಅಂತ ಗುಡ್ ಕ್ವೆಶ್ಚನ್ ಆ್ಯಕ್ಚುಲಿ, ಒಂದು ಫುಲ್ ವಿಡಿಯೋನೇ ಮಾಡ್ಬೋದು ಅಲ್ವಾ, ಡಯಟ್ ವಾಟ್ ಐ ಈಟ್ ಇನ್ ಅ ಡೇ ಅಂತ ಒಂದು ದಿವಸ ಐ ಡೂ ದಟ್ ವ್ಲಾಗ್. ಓಕೆ, ಸೊ ಐ ಥಿಂಕ್ ವಿ ಆರ್ ಡನ್ ಅಲ್ಲ. ಸೊ ಸದ್ಯಕ್ಕೆ ಇಷ್ಟು ಕ್ವೆಶನ್ಸು ನಿಮ್ಮ ಜೊತೆ ಎಲ್ಲ ಇನ್ನು ಹಂಚ್ಕೊಂಡು ತುಂಬಾ ಮಜಾ ಬಂತು ನಮ್ಮಿಬ್ರಿಗೂ. ಐ ಗೆಸ್ ವಿ ಹ್ಯಾಡ್ ಫನ್. ಸೊ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದೋಸ್ ಕ್ವೆಶನ್ಸ್, ಫಾರ್ ಸರ್ಚಿಂಗ್ ದೋಸ್ ಕ್ವೆಶನ್ಸ್ ಆನ್ ಗೂಗಲ್. ಇದು ಬಿಟ್ಟು ಬೇರೆ ಏನಾದರೂ ಹೊಸ ಹೊಸ ಕ್ವೆಶನ್ಸ್ ನನಗೇನಾದರೂ ಕಂಡುಪಟ್ರೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಅದಕ್ಕೋಸ್ಕರ ಮಾಡ್ತೀನಿ. ಸೊ ಸರ್ಚ್ ಮಾಡ್ತಾ ಇರಿ, ಹಾಗೆ ನನಗೂ ಒಂದು ಮೋಟಿವೇಶನ್ ಇರುತ್ತೆ ಟು ಕೀಪ್ ವರ್ಕಿಂಗ್ ಫಾರ್ ಆಲ್ ಮೈ ಫ್ಯಾನ್ಸ್. ಆ್ಯಂಡ್ ಯಾ, ಐ ಥಿಂಕ್ ವಿತ್ ದ್ಯಾಟ್ ವಿ ಆರ್ ಡನ್ ಫಾರ್ ದ ವಿಡಿಯೋ. ಸಿ ಯು ಸೂನ್ ವಿತ್ ಅನದರ್ ನ್ಯೂ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ. Bye bye. Take care.